ನಮಸ್ತೆ, ನಾನು ನಿಮ್ಮ ಜಿ.ವಿ. ನರೋತ್ತಮ ಶರ್ಮಾ. ಈ ದಿನ ನಾವು ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಮೊದಲಿಗೆ ಮೇಷರಾಶಿ ಸಂಜಾತರ ಮಾಸ ಭವಿಷ್ಯ ಫಲ ತಿಳಿಯೋಣ. ಅಶ್ವಿನಿ ಹಾಗೂ ಭರಣಿ ನಕ್ಷತ್ರ ಸಂಜಾತರಿಗೆ ಅತ್ಯಧಿಕ ಶುಭ ಫಲಗಳಿದೆ. ಹಾಗೆಯೇ ಕೃತಿಕಾ ನಕ್ಷತ್ರ ಸಂಜಾತರಿಗೆ ಶುಭ ಮಿಶ್ರ ಫಲ. ಮೊದಲನೆಯದಾಗಿ ಸೂರ್ಯನ ಸಂಚಾರವೇನಿದೆ, ಫೆಬ್ರವರಿ 15ರಿಂದ ನಿಮಗೆ ಲಾಭರಾಶಿಯ ಆದಿತ್ಯನ ಸಂಚಾರ ಇರುತ್ತದೆ. ಈ ಲಾಭರಾಶಿಯ ಆದಿತ್ಯನ ಸಂಚಾರದಿಂದಾಗಿ ನಿಮ್ಮ ಉದ್ಯೋಗ, ವೃತ್ತಿ ಹಾಗೂ ವ್ಯಾಪಾರ ವಿಚಾರಗಳಲ್ಲಿ ಎಲ್ಲ ರೀತಿಯಿಂದಲೂ ಒಳಿತೆ ಆಗಲಿದೆ. ಅದೇ ರೀತಿ 12ನೇ ಮನೆಯ ಶನಿ ಹಾಗೂ 3ನೇ ಮನೆಯ ಗುರು ಸಂಚಾರವೇನಿದೆ, ಇದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಬಹಳಷ್ಟು ಹಿನ್ನಡೆ ಹಾಗೂ ನಿರಾಶೆಗಳನ್ನು ತರಬಹುದು. ಪ್ರೀತಿ, ಪ್ರೇಮ, ಸ್ನೇಹ ಸಂಬಂಧ ವಿಚಾರಗಳಲ್ಲಿ ವ್ಯತಿರಿಕ್ತ ಪರಿಣಾಮವಾಗುವ ಎಲ್ಲ ಸಾಧ್ಯತೆಗಳು ಇದೆ. ಪ್ರೇಮಿಗಳು ದೂರಾಗುವ ಅಥವಾ ಬೇರ್ಪಡುವ, ಇಬ್ಬರ ನಡುವೆ ಮನಸ್ತಾಪ ಬಂದು ಕಲಹವಾಗುವಂತಹ ಎಲ್ಲ ಸಾಧ್ಯತೆಗಳು ಈ ಫೆಬ್ರವರಿ ತಿಂಗಳಲ್ಲಿ ಮೇಷರಾಶಿ ಸಂಜಾತರಿಗೆ ಚಿಂತೆ, ಬೇಸರ, ದುಗುಡವನ್ನು ತರಲಿದೆ. ಆರೋಗ್ಯ ವಿಚಾರವಾಗಿ ರಕ್ತ ಸಂಬಂಧಿತ, ನರ ಸಂಬಂಧಿತ, ಉದರ ಬಾಧೆ ಹಾಗೂ ಅಜೀರ್ಣ ಮುಂತಾದ ಕಾಯಿಲೆಗಳು ಈ ತಿಂಗಳಲ್ಲಿ ಮೇಷರಾಶಿಯ ಸಂಜಾತರನ್ನು ಬಾಧಿಸಬಹುದು. ಹಣಕಾಸು ವಿಚಾರದಲ್ಲಿ ನಿಮಗೆ ಹಣ ಸಂಪಾದನೆಯಾಗುವುದಿಲ್ಲ ಎಂದು ಹೇಳಲಾಗುವುದಿಲ್ಲ. ನಿಮ್ಮ ಎಷ್ಟೇ ಹಣ ಸಂಪಾದನೆಯಾದರೂ ಸಹಿತ ಅಧಿಕವಾದಂತಹ ಖರ್ಚು, ವಿಪರೀತವಾಗಿ ಅನಿರೀಕ್ಷಿತವಾಗಿ ನೀವು ಹಣವನ್ನು ವ್ಯಯ ಮಾಡಬೇಕಾಗುತ್ತದೆ. ಹಾಗೆಯೇ ನಿಮಗೆ ಬರಬೇಕಾಗಿರುವಂತಹ ಹಣವು ಸಕಾಲಕ್ಕೆ ಬರುವುದಿಲ್ಲ. ಹಣಕಾಸಿನ ವಿಚಾರದಲ್ಲಿ ಬಹಳ ಜಾಗ್ರತೆಯಿಂದ ಮತ್ತು ಎಚ್ಚರಿಕೆಯಿಂದ ಈ ತಿಂಗಳಲ್ಲಿ ಮೇಷರಾಶಿ ಸಂಜಾತರು ಇರಬೇಕು. ಹಣಕಾಸು ಲೇವಾದೇವಿದಾರರು, ಷೇರು ವ್ಯವಹಾರಗಳು ಹಾಗೂ ಕಮಿಷನ್ ಏಜೆನ್ಸಿಗಳನ್ನು ನಡೆಸುವಂಥವರು ಹಾಗೂ ಕಮಿಷನ್ ಮೂಲದ ವೃತ್ತಿಯಲ್ಲಿರುವವರಿಗೆ ಈ ತಿಂಗಳ ದ್ವಿತೀಯಾರ್ಧದಿಂದ ಅತಿ ಹೆಚ್ಚಿನ ಲಾಭವಾಗಲಿದೆ. ಅನಿರೀಕ್ಷಿತವಾಗಿ ಧನಾಗಮನವಾಗುವ ಯೋಗವೂ ಉಂಟು. ಹಾಗೆಯೇ ನೀವು ಮಕ್ಕಳ ಬಗ್ಗೆ, ಮನೆಯವರ ಬಗ್ಗೆ, ಕುಟುಂಬದ ಹಿರಿಯರ ಅನಾರೋಗ್ಯ ವಿಚಾರವಾಗಿ ಎಲ್ಲ ವಿಚಾರಗಳಲ್ಲಿಯೂ ಸಹಿತ ಬಹಳಷ್ಟು ವ್ಯತಿರಿಕ್ತ ಅಥವಾ ನಕಾರಾತ್ಮಕ ಯೋಚನೆ ಮಾಡಿ ಬೇಸರವಾಗಬಹುದು. ಅದರಿಂದ ನಿಮಗೆ ಮಾನಸಿಕ ಅಶಾಂತಿಯೂ ಉಂಟಾಗಬಹುದು. ವಿದ್ಯಾರ್ಥಿ ವರ್ಗವು ಶ್ರದ್ಧೆಯಿಂದ ಅಧ್ಯಯನದಲ್ಲಿ ಅಥವಾ ಅಭ್ಯಾಸದಲ್ಲಿ ತೊಡಗಿಸಿಕೊಳ್ಳಲು ಕಷ್ಟವಾಗಬಹುದು. ನಿಮ್ಮ ಗಮನ ಬೇರೆಡೆ ಹೋಗದೇ ಇರಲು ಹಾಗೂ ವಿದ್ಯಾಭ್ಯಾಸದಲ್ಲಿ ನೀವು ಹೆಚ್ಚಿನ ಪರಿಶ್ರಮವನ್ನು ಏಕಾಗ್ರತೆ, ಶ್ರದ್ಧೆಯಿಂದ ಮಾಡಲು ಮಹಾಗಣೇಶ ಪಂಚರತ್ನ ಸ್ತೋತ್ರವನ್ನು ಪ್ರತಿನಿತ್ಯವೂ ಪಠಿಸಿ ಅಥವಾ ಶ್ರದ್ಧಾ ಭಕ್ತಿಗಳಿಂದ ಆಲಿಸಿ. ಮೇಷರಾಶಿ ಸಂಜಾತರಲ್ಲಿ ಸಾಮಾಜಿಕ ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿರತಕ್ಕಂತಹ ಮೇಷರಾಶಿ ಸಂಜಾತರು ಅಂದರೆ ರಾಜಕಾರಣಿಗಳು, ಕಲಾವಿದರು, ಸಂಗೀತ ಕ್ಷೇತ್ರದಲ್ಲಿರುವವರು ಹಾಗೂ ಕ್ರೀಡಾಪಟುಗಳು, ನಿಮಗೆಲ್ಲರಿಗೂ ಈ ತಿಂಗಳು ಅತ್ಯಂತ ಯಶಸ್ಸಿನ ತಿಂಗಳಾಗಲಿದೆ. ಆಮೇಲೆ ನೀವು ವಿಶೇಷ ಸಾಧನೆ ಮಾಡಲು ಎಲ್ಲ ರೀತಿಯ ಅವಕಾಶಗಳು ನಿಮಗೆ ಸಿಗಲಿದೆ. ಮೇಷರಾಶಿ ಸಂಜಾತರಿಗೆ ಈ ತಿಂಗಳು ನೀವು ಅಂದುಕೊಂಡಂತಹ ಕೆಲಸಗಳಲ್ಲಿ ಬಹುತೇಕ ಅಂದರೆ 90% ಯಶಸ್ಸಿನ ಪ್ರಮಾಣವಿದೆ. ನಿಮ್ಮ ಒಂದು ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ, ಊಟ ಆಹಾರ ಸೇವನೆಯಲ್ಲಿ ಎಚ್ಚರಿಕೆ ಇರಲಿ ಹಾಗೂ ಯಾವುದೇ ಕಾರಣಕ್ಕೂ ಮಾನಸಿಕವಾಗಿ ನೀವು ಏನು ನೊಂದಿರುತ್ತೀರೋ ಅದರ ಒಂದು ಗುಂಗಿನಲ್ಲಿ ಕೆಲಸ ಕಾರ್ಯಗಳಲ್ಲಿ ತೊಡಗಬೇಡಿ. ಏಕೆಂದರೆ
ನಿಮಗೆ ಲಾಭಸ್ಥಾನದ ರಾಹು ಸಂಚಾರವಿದ್ದರೂ ಸಹಿತ 3ನೇ ಮನೆಯ ಗುರು ಹಾಗೂ ಪಂಚಮದಲ್ಲಿ ಕೇತುವಿನ ಸಂಚಾರವೇನಿದೆ ಇದು ದೈಹಿಕವಾಗಿ ನೋವನ್ನುಂಟು ಮಾಡುವುದಕ್ಕಿಂತ ಹೆಚ್ಚಾಗಿ ಮಾನಸಿಕವಾಗಿ ನಿಮ್ಮನ್ನು ಕಾಡುವ ಸಾಧ್ಯತೆಗಳೇ ಹೆಚ್ಚು. ಇನ್ನು 12ನೇ ಮನೆಯ ಶನಿಯ ಸಂಚಾರದಿಂದಾಗಿ ನಿಮಗಷ್ಟೇ ಅಲ್ಲದೆ ನಿಮ್ಮ ಕುಟುಂಬದ ಹಿರಿಯರಿಗೂ ಕೂಡ ಅನಾರೋಗ್ಯ ಬಾಧೆ ಕಾಡುವಂತಹ ಎಲ್ಲ ಸಾಧ್ಯತೆಗಳು ಇದೆ. ನಿಮಗೆ ಅಶುಭ ದಶಾಭುಕ್ತಿ ಕಾಲ ನಡೆಯುತ್ತಿದ್ದಲ್ಲಿ ಉದ್ಯೋಗ ನಷ್ಟವಾಗುವಂತಹ ಸಾಧ್ಯತೆಗಳು ಇದೆ, ಅಥವಾ ನೀವಾಗಿಯೇ ಉದ್ಯೋಗವನ್ನು ತ್ಯಜಿಸಿ ಬೇರೆ ಉದ್ಯೋಗಕ್ಕಾಗಿ ಪ್ರಯತ್ನ ಪಡುವಂತಹ ಸಂಭವವೂ ಇದೆ. ನಿಮ್ಮ ಎಲ್ಲ ಪೀಡೆಗಳು ದೋಷಗಳು ನಿವಾರಣೆಯಾಗಲು ಪ್ರತಿನಿತ್ಯ ನೀವು ಶಿವ ಪಂಚಾಕ್ಷರ ರತ್ನಮಾಲಾ ಸ್ತೋತ್ರ ಹಾಗೂ ಶ್ರೀದೇವಿ ಖಡ್ಗಮಾಲಾ ಸ್ತೋತ್ರವನ್ನು ತಪ್ಪದೇ ಪಠಿಸಿ ಅಥವಾ ಶ್ರದ್ಧಾ ಭಕ್ತಿಗಳಿಂದ ಆಲಿಸಿ. ನಿಮಗೆ ಸಕಲ ರೀತಿಯಿಂದಲೂ ಒಳ್ಳೆಯದಾಗಲಿ ಎಂದು ಆಶಿಸುತ್ತಾ ಮತ್ತೆ ಮುಂದಿನ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ನಿಮ್ಮ ಶೇರ್ ಮತ್ತು ಕಾಮೆಂಟ್ಸ್ ತಿಳಿಸಿ. ನಮಸ್ತೆ.